124ನೇ ಅಂತಸ್ತಿಗೆ ಬಂದ್ಬಿಟ್ಟು ನೀವು ಎಲ್ಲವನ್ನು ಗಳಿಸಿದಂತೆ ಎಲ್ಲವನ್ನು ಕಳೆದುಕೊಂಡಂತೆ ತನ್ನದೇ ಆದ ಲೋಕದಲ್ಲಿ ತಲ್ಲೀನರಾಗಿ ಏನೋ ನೋಡ್ತಾ ಕೂತಿದ್ರಿ. ಈಗ ನನ್ನ ವಿಡಿಯೋ ಮಾಡುವಾಗ ಈ ಕಡೆ ಗಮನ ಬಂತು. ಏನು ಅನಿಸ್ತಾ ಇದೆ ಮೇಡಮ್ ನಿಮಗೆ? ಮೇಡಮ್, ಆ ಕಡೆ ಸೂರ್ಯ ಅಸ್ತ ಆಗೋದು ಕಾಣಿಸ್ತಾ ಇದೆ, ಈ ಕಡೆ ಎಲ್ಲ ಕಟ್ಟಡಗಳು ಕಾಣಿಸ್ತಾ ಇದೆ. ನೀವು ಏನನ್ನು ನೋಡ್ತಾ ಇದ್ದೀರಾ? ಆ ಕಡೆ ತಿರುಗಿ ಹೇಳಿ ಮೇಡಮ್. ಸಮುದ್ರದ ತುದಿ. ಹಾಂ, ತುದಿನಾ? ಹಾಂ, ಓಕೆ ಓಕೆ. ನೋಡಿ, ಸಮುದ್ರ ತಟನೂ ಕಾಣ್ತಾ ಇದೆ, ಸೂರ್ಯನೂ ಕಾಣ್ತಾ ಇದೆ. ಸೂರ್ಯ, ಸಮುದ್ರದ ತಟ, ಹಾಂ, ಬಿಲ್ಡಿಂಗ್ಸ್ ಹಾಂ, ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ ಮೇಡಮ್? ಅಯ್ಯೋ, ದೇವರು ಮಾಡಿದ ಸೃಷ್ಟಿ ಹಾಂ, ಎಷ್ಟು ಹೊಗಳಿದ್ರೂ ಕಡಿಮೆ. ಅದು ಸೂರ್ಯ ಅಸ್ತ ಆಗ್ತಿರೋದು ದೇವ್ರು ಮಾಡಿರೋದು. ಈ ಬುರ್ಜ್ ಖಲೀಫಾ ಮನುಷ್ಯರು ಮಾಡಿರೋದಲ್ಲ ಮೇಡಮ್? ಇಲ್ಲಿಂದ ನಾವು ನೋಡ್ತಾ ಇದೀವಲ್ಲ, ಇದನ್ನು ಮಾಡಿದ್ದು ಯಾರು? ಇದು ಮನುಷ್ಯರಿಗೆ ಮೈಂಡ್ ಕೊಟ್ಟರೆ ತಾನೇ ಮಾಡೋದು. ಮನುಷ್ಯನಿಗೆ ಬುದ್ಧಿಶಕ್ತಿ ಕೊಟ್ಟಿದ್ದು ಯಾರು ಮೇಡಮ್? ದೇವರು. ಸೊ ಆ ದೇವರಿಗೆ ಒಂದು ನಮನಗಳನ್ನು ಸಲ್ಲಿಸ್ತಾ ಇದ್ದೀರಲ್ಲ ಕೂತ್ಕೊಂಡು. ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಿದ್ದೀರಾ? ನಿಜವಾಗ್ಲೂ. ಓಕೆ, ನೀವು ಕನ್ನಡದಲ್ಲಿ ಮಾತಾಡೋದಕ್ಕೆ ಜೈ ಕರ್ನಾಟಕ ಅಂತ ಹೇಳಿ ಮೇಡಮ್ ಒಂದ್ಸಾರಿ. ಜೈ ಕರ್ನಾಟಕ, ಜೈ ಭಾರತ್, ಜೈ ಹಿಂದೂಸ್ತಾನ್, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ. ನಮ್ಮ ಕನ್ನಡ ಭಾಷೆ ಕಸ್ತೂರಿ, ಕನ್ನಡ ಕಸ್ತೂರಿ ಅಲ್ವಾ? ಕನ್ನಡದಲ್ಲಿ ಪಾಠ ಮಾಡ್ತೀರಲ್ವ ನೀವು? ಕನ್ನಡ ಪಾಠನೂ ಮಾಡ್ತೀವಿ, ಇಂಗ್ಲೀಷ್ ಪಾಠ ಮಾಡ್ತೀವಿ, ಉರ್ದು ಪಾಠ ಮಾಡ್ತೀವಿ. ಬಟ್ ಕನ್ನಡ ಜಾಸ್ತಿ ಮಾಡ್ತೀರಾ, ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತೀರಾ? ಪರವಾಗಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟೊಂದು ಕೆಟ್ಟದಾಗಿಲ್ಲ. ಬಟ್ ಕನ್ನಡ ಅಂದರೆ ಇಷ್ಟ ನಿಮಗೆ? ಇಷ್ಟನೇ. ಕರ್ನಾಟಕದಲ್ಲಿ ಇದ್ದು ಕನ್ನಡ ಇಷ್ಟಪಡಲಿಲ್ಲ ಅಂದರೆ. ಸೊ ಕನ್ನಡ ಭಾಷೆ ನಿಮಗೆ ಅನ್ನವನ್ನು ಕೊಟ್ಟ ಭಾಷೆ, ನಿಮಗೆ ಜನ್ಮವನ್ನು ಕೊಟ್ಟ ಭಾಷೆ, ನಿಮಗೆ ಬದುಕನ್ನು ರೂಪಿಸಿಕೊಟ್ಟಂಥ ಭಾಷೆ. ಸೊ ಒಂದು ಜೈ ಕರ್ನಾಟಕ ಅಂತ ಹೇಳ್ಬೋದಾ? ಹಾಂ, ಜೈ ಕರ್ನಾಟಕ. ಜೈ ಕರ್ನಾಟಕ, ಜೈ ಹಿಂದ್.